ಉಪನಿಷತ್ತುಗಳ ಪರಂಪರೆಯಲ್ಲಿ ಈಶಾವಾಸ್ಯೋಪನಿಷತ್ತು ಅತ್ಯಂತ ಚಿಕ್ಕದಾದರೂ ಅತಿ ಗಂಭೀರ ತತ್ವಗಳನ್ನು ಒಳಗೊಂಡಿದೆ. ಕೇವಲ 18 ಮಂತ್ರಗಳಷ್ಟೇ ಇದ್ದರೂ ಮಾನವ ಜೀವನದ ಗುರಿ, ಧರ್ಮ, ನೈತಿಕತೆ, ಜ್ಞಾನ, ಕರ್ಮ ಹಾಗೂ ಆತ್ಮಸ್ವರೂಪದ ಅತಿ ಆಳವಾದ ಸತ್ಯಗಳನ್ನು ಇದು ಸಂಕೀರ್ತಿಸುತ್ತದೆ. ಶರೀರದೊಳಗೆ ಇರುವ ಜೀವವು ಹೇಗೆ ಅಲ್ಪವಾಗಿರುತ್ತದೆಯೋ, ಆದರೆ ಅದೇ ಜೀವವೇ ಸಂಪೂರ್ಣ ದೇಹಕ್ಕೆ ಚೈತನ್ಯವನ್ನು ನೀಡುತ್ತದೆಯೋ, ಹಾಗೆಯೇ ಈ ಚಿಕ್ಕ ಉಪನಿಷತ್ತೇ ವೇದೋಪನಿಷತ್ಗಳ ಮಹಾಸಾರವನ್ನು ತನ್ನೊಳಗೆ ಜಾಗೃತವಾಗಿ ಹಿಡಿದುಕೊಂಡಿದೆ. ಈಶಾವಾಸ್ಯೋಪನಿಷತ್ತಿನ ಆರಂಭವೇ ತತ್ವಮಯ. ಈಶಾವಾಸ್ಯಮಿದಂ ಸರ್ವಂ ಎಂಬ ಮೊದಲ ಮಂತ್ರ ಜಗತ್ತಿನ ತತ್ವಚಿಂತನೆಗೆ ಹೊಸ ದಿಕ್ಕನ್ನು ನೀಡುತ್ತದೆ. ಪ್ರಪಂಚದಲ್ಲಿರುವ ಎಲ್ಲವೂ ಪರಮಾತ್ಮನಿಂದ ಆವರಿಸಲ್ಪಟ್ಟಿವೆ ಎಂದು ತಿಳಿಯುವಾಗ ಮನುಷ್ಯನ ಮನಸ್ಸಿನಲ್ಲಿ ನನ್ನದು ನಿನ್ನದು ಎಂಬ ವಿಭೇದಿ ಭಾವನೆ ಒಗ್ಗಿಹೋಗುತ್ತದೆ. ಸ್ವಂತ ಸಂಪತ್ತಿನ ಮೇಲೆ ಇರುವ ಅಹಂಕಾರ, ಜನರ ಮೇಲಿನ ಘರ್ಷಣೆ, ಸಂಪಾದನೆಯ ಮೇಲಿನ ದುರಾಸೆ ಯಾವುದೂ ಬದುಕಿನಲ್ಲಿರುವ ನಿಜವಾದ ಶಾಂತಿ ಮತ್ತು ಪೂರ್ಣತೆಯನ್ನು ಕೊಡಲಾರವು ಎಂಬುದನ್ನು ಈ ಮಂತ್ರ ಸತ್ಯದಂತೆ ಮನುಷ್ಯನ ಮುಖಕ್ಕೆ ತೋರಿಸುತ್ತದೆ. ವಿಶ್ವವನ್ನು ಪರಮಾತ್ಮನ ಮನೆ ಎಂದು ಕಂಡ ಕ್ಷಣದಲ್ಲಿ ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಸ್ವಾರ್ಥದ ಗೋಡೆಗಳನ್ನು ಒಡೆದು ಬಿಡುತ್ತಾನೆ. ಇದು ನಿಜವಾದ ತ್ಯಾಗ, ಇದು ನಿಜವಾದ ಧರ್ಮ. ಈಶಾವಾಸ್ಯೋಪನಿಷತ್ತು ಕೇವಲ ತ್ಯಾಗವನ್ನು ಮಾತ್ರ ಬೋಧಿಸುವುದಿಲ್ಲ, ಅದು ಕರ್ಮವನ್ನು ಕೂಡ ಮಹತ್ವ ನೀಡುತ್ತದೆ. ಕರ್ಮವನ್ನೇ ಬಿಟ್ಟು ಹೊರಮುಗಿದುಕೊಳ್ಳುವುದು ಜೀವನದ ಗುರಿಯಲ್ಲ ಎನ್ನುವುದನ್ನು ಎರಡನೇ ಮಂತ್ರ ಸಾರುತ್ತದೆ. ಮನುಷ್ಯನು ತನ್ನ ಕರ್ತವ್ಯಗಳನ್ನು ತ್ಯಜಿಸದೆ 100 ವರ್ಷಗಳವರೆಗೂ ಕಾರ್ಯನಿರತವಾಗಿರಬೇಕು. ಆದರೆ ಆ ಕಾರ್ಯಕ್ಕೆ ಆಸಕ್ತಿಬದ್ಧವಾಗಿ ಫಲಲಾಲಸೆಯಿಂದ ಜಡವಾಗಬಾರದು. ಕರ್ಮದಲ್ಲಿ ಸಕ್ರಿಯವಾಗಿದ್ದರೂ ಮನಸ್ಸು ಫಲದಿಂದ ಮುಕ್ತವಾಗಿರುವಾಗ ಜೀವನ ಯೋಗವಾಗುತ್ತದೆ. ಗೀತೆಯ ನಿಷ್ಕಾಮಕರ್ಮ ತತ್ವದ ಮಾರುಕಟ್ಟೆಯಲ್ಲಿಯೇ ಈ ಉಪನಿಷತ್ತಿನ ವಾಣಿಯ ಮೂಲಭೂತ ಸ್ವರ ಕೇಳಿಸುತ್ತದೆ. ಯಾರು ಕೆಲಸ ಮಾಡುವುದನ್ನು ತಪ್ಪಿಸಿಕೊಳ್ಳುವುದಿಲ್ಲವೋ, ಯಾರು ಕೆಲಸವನ್ನು ಬಂಧನದಂತೆ ಕಾಣದೆ ಉಪಾಸನೆಯಂತೆ ಕಾಣುವುದೋ, ಅವರ ಜೀವನವೇ ಧರ್ಮದ ಮಾರ್ಗ. ಉಪನಿಷತ್ತಿನ ಮುಂದಿನ ಮಂತ್ರಗಳು ಮನುಷ್ಯನೊಳಗೆ ಇರುವ ಅಜ್ಞಾನವನ್ನು ವಿಶ್ಲೇಷಿಸುತ್ತವೆ. ಅಜ್ಞಾನವೇ ಯಥಾರ್ಥ ಕತ್ತಲೆ ಎಂದು ಹೇಳುವ ಉಪನಿಷತ್ತು, ಮತ್ತು ಈ ಕತ್ತಲೆಯೊಳಗೆ ಮುಳುಗುವುದು ಮನುಷ್ಯನ ಜೀವನದ ದುರಂತವೆಂದು ತಿಳಿಸುತ್ತದೆ. ಆದರೆ ಮನುಷ್ಯನು ಕೇವಲ ಜ್ಞಾನದಿಂದಲೇ ರಕ್ಷಿಸಲ್ಪಡುತ್ತಾನೆಯೇ? ಇಲ್ಲ. ಜ್ಞಾನವು ಅಹಂಕಾರಕ್ಕೆ ಕಾರಣವಾದರೆ ಅದು ಕೂಡ ಲೋಪದಾಯಕ. ಆದ್ದರಿಂದ ವಿದ್ಯೆ ಮತ್ತು ಅವಿದ್ಯೆ ಎರಡನ್ನೂ ಸಮನ್ವಯವಾಗಿ ಗ್ರಹಿಸಬೇಕಾಗುತ್ತದೆ. ಲೌಕಿಕ ಜ್ಞಾನವಿಲ್ಲದೆ ಮನುಷ್ಯ ಬದುಕಲಾರ. ಆಧ್ಯಾತ್ಮಿಕ ಜ್ಞಾನವಿಲ್ಲದೆ ಬದುಕಿನ ಗಾಢ ಅರ್ಥ ಅರಿವಾಗುವುದಿಲ್ಲ. ಈ ಕಾರಣದಿಂದ ಉಪನಿಷತ್ತು ಮಾನವ ಜೀವನವನ್ನು 2 ಸುತ್ತುಳ್ಳ ಚಕ್ರದಂತೆ ನೋಡುತ್ತದೆ. ಒಂದು ಲೌಕಿಕ, ಇನ್ನೊಂದು ಪಾರಮಾರ್ಥಿಕ. ಎರಡರ ಸಮತೋಲನವೇ ಸುಂದರ ಸವಾರಿ. ಆತ್ಮಸ್ವರೂಪದ ವಿವರಣೆಗಳು ಉಪನಿಷತ್ತಿನ ಹೃದಯ ಭಾಗ. ತದೇಜತಿ ತನೈಜತಿ ಎಂದು ಆತ್ಮವನ್ನು ವರ್ಣಿಸುವಾಗ ಉಪನಿಷತ್ತು ಅಸಾಧ್ಯವಾದವನ್ನು ಸುಲಭಗೊಳಿಸಲು ಪ್ರಯತ್ನಿಸುತ್ತದೆ. ಆತ್ಮ ಚಲಿಸುತ್ತದೆ, ಏಕೆಂದರೆ ಅದು ಪ್ರಪಂಚದ ಜೀವಿಗಳಲ್ಲಿ ಚೈತನ್ಯದ ಮೂಲ. ಆದರೆ ಆತ್ಮ ಚಲಿಸಲಾರದು ಕೂಡ, ಏಕೆಂದರೆ ಅದು ನಿತ್ಯ ಮತ್ತು ಸ್ಥಿರ. ಅದು ದೂರದಲ್ಲಿದೆ, ಏಕೆಂದರೆ ಅನಂತ. ಆದರೆ ಸಮೀಪದಲ್ಲಿದೆ, ಏಕೆಂದರೆ ನಿನ್ನೊಳಗೆ ಇದೆ. ಇಂತಹ ದ್ವಂದ್ವಗಳ ಮೂಲಕ ಉಪನಿಷತ್ತು ಹೇಳಲು ಬಯಸುವುದು, ಆತ್ಮವನ್ನು ಬುದ್ಧಿಯಿಂದ ತಿಳಿಯಲಾಗುವುದಿಲ್ಲ, ಅದನ್ನು ಒಳಗಿನ ಅನುಭವದಿಂದ ಮಾತ್ರ ಗ್ರಹಿಸಬಹುದು. ಈ ವಿಚಾರ ಮನುಷ್ಯನನ್ನು ದೇಹ ಮನಸ್ಸಿನ ಮಿತಿಯನ್ನು ದಾಟಿಸಿ ಆತ್ಮಸಾಕ್ಷಾತ್ಕಾರದ ದಾರಿಯಲ್ಲಿ ನಡೆಸುತ್ತದೆ. ಜೀವನದಲ್ಲಿ ಸಮಭಾವನೆಯ ಅಗತ್ಯತೆಯನ್ನು ಉಪನಿಷತ್ತು ಮರುಮರು ಹೇಳುತ್ತದೆ. ಎಲ್ಲ ಜೀವಿಗಳಲ್ಲೂ ಒಂದೇ ಆತ್ಮವಿದೆ ಎಂದು ಅರಿತವನಿಗೆ ದ್ವೇಷ, ವೈಷಮ್ಯ, ಅಸೂಯೆ ಎಂಬ ದೋಷಗಳು ಸಮೀಪಿಸುವುದೇ ಇಲ್ಲ. ಅವನು ಎಲ್ಲರನ್ನೂ ತನ್ನಂತೆ ನೋಡುತ್ತಾನೆ, ಹೀಗಾಗಿ ಅವನ ಮನಸ್ಸು ಶಾಂತವಾಗಿರುತ್ತದೆ. ಧರ್ಮಶಾಸ್ತ್ರಗಳಲ್ಲಿ ಬರುವ ವಸುದೈವ ಕುಟುಂಬಕಂ
ಎಂಬ ಪರಿಕಲ್ಪನೆಯ ಮೂಲವನ್ನು ಇದೇ ಉಪನಿಷತ್ತು ಬೆಳಗಿಸುತ್ತದೆ. ಬ್ರಹ್ಮವನ್ನು ಎಲ್ಲರಲ್ಲೂ ಕಂಡಾಗ ಮನುಷ್ಯನು ಸ್ವಂತ ದೇವತೆ, ಸ್ವಂತ ಧರ್ಮ, ಸ್ವಂತ ಸಮುದಾಯ ಎನ್ನುವ ಸಣ್ಣ ಪರಿಧಿಗಳಿಂದ ಹೊರಬಂದು ವಿಶ್ವಮಾನವತೆಯಲ್ಲಿ ನಿಂತುಕೊಳ್ಳಲು ಸಾಧ್ಯವಾಗುತ್ತದೆ. ಉಪನಿಷತ್ತಿನ ಕೊನೆಯ ಭಾಗವು ಪ್ರಾರ್ಥನಾಮಯ. ಮನುಷ್ಯನು ಪರಮಸತ್ಯವನ್ನು ಅರಿಯಲು ಬಯಸುವಾಗ ತನ್ನ ಮನಸ್ಸನ್ನು ಮುಸುಕಿರುವ ಅಜ್ಞಾನವನ್ನು ದೂರವಿಡಬೇಕೆಂದು ಪ್ರಾರ್ಥಿಸುತ್ತಾನೆ. ಓ ಸೂರ್ಯನೇ, ನಿನ್ನ ಪ್ರಕಾಶದ ಹಿಂದೆ ಅಡಗಿರುವ ಸತ್ಯಸ್ವರೂಪವನ್ನು ನನಗೆ ಕಾಣುವಂತೆ ಮಾಡು ಎಂಬ ಕವಿತ್ವದ ಪ್ರಾರ್ಥನೆ ಮಾನವನ ಆತ್ಮದ ಆಳಗರ್ಭದಿಂದ ಹೊರಬರುವ ಹಂಬಲ. ಮನುಷ್ಯನು ಮರಣದ ಕ್ಷಣದಲ್ಲೂ ಇದೇ ಅರಿವನ್ನು ಬಯಸುತ್ತಾನೆ. ತನ್ನ ದೇಹವನ್ನು ಬೆಂಕಿಗೆ ಸಮರ್ಪಿಸಿದಾಗ ಆತ್ಮ ತನ್ನ ನಿಜವಾದ ಮೂಲಕ್ಕೆ ಹಿಂತಿರುಗಿ ಅಮೃತ ಸ್ವರೂಪವನ್ನು ಪಡೆಯಲಿ ಎಂಬ ಬೇಡಿಕೆ. ಈಶಾವಾಸ್ಯೋಪನಿಷತ್ತಿನ ಪ್ರಬಂಧ ಒಂದು ಜೀವನದ ಕಲೆ, ತತ್ವ, ಭಕ್ತಿ ಮತ್ತು ಜ್ಞಾನಗಳ ಸಮಗ್ರ ಸಂಗ್ರಹ. ಪ್ರಪಂಚವನ್ನು ತ್ಯಜಿಸಿ ಓಡಿಹೋಗುವ ಸನ್ಯಾಸವನ್ನಲ್ಲ, ಪ್ರಪಂಚದಲ್ಲಿಯೇ ಇರುತ್ತಾ ಕೆಲಸ ಮಾಡುತ್ತಾ ಸತ್ಯವನ್ನು ಕಂಡುಕೊಳ್ಳುವ ಮಾರ್ಗವನ್ನೇ ಇದು ಸಾರಿ ಹೇಳುತ್ತದೆ. ಮನುಷ್ಯನ ಕರ್ತವ್ಯವು ಬಿಟ್ಟು ಹೋಗುವುದಲ್ಲ, ಬಾಂಧವ್ಯವಿಲ್ಲದೆ ನಿರ್ವಹಿಸುವುದು. ಮನುಷ್ಯನ ಜೀವನದ ಗುರಿಯು ಜ್ಞಾನ ಸಂಪಾದನೆಯಲ್ಲ, ಜ್ಞಾನವನ್ನು ಜೀವನ ಮಾರ್ಗವನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಇದೆ. ಸತ್ಯದ ಅರಿವು ಕೇವಲ ಧಾರ್ಮಿಕ ಚಿಂತನೆಯಲ್ಲ, ಅದು ಮಾನವೀಯ ಬದುಕಿನ ವಿಧಿ. ಒಟ್ಟಿನಲ್ಲಿ ಈಶಾವಾಸ್ಯೋಪನಿಷತ್ತು ವಿಶ್ವವನ್ನು ಒಬ್ಬ ಶಿಕ್ಷಕನಂತೆ ನೋಡುವಂತೆ ಮಾಡುತ್ತದೆ, ಬದುಕನ್ನು ಉಪಾಸನೆಯಂತೆ ಕಾಣುವಂತೆ ಮಾಡುತ್ತದೆ. ಎಲ್ಲ ಜೀವಿಗಳಲ್ಲಿ ಒಂದೇ ಚೈತನ್ಯವನ್ನು ಕಂಡು ಪ್ರೀತಿಯಿಂದ ಬದುಕುವ ಸಂಸ್ಕೃತಿಯನ್ನು ರೂಢಿಸುತ್ತದೆ. ಈಶಾವಾಸ್ಯಂ ಎಂಬ ಮೊದಲ ಮಂತ್ರವೇ ಇಲ್ಲಿರುವ ಸಾರ. ದೇವರು ದೂರದಲ್ಲಿಲ್ಲ, ಅವನು ಬದುಕಿನ ಪ್ರತಿಯೊಂದು ನೋಟದಲ್ಲೂ, ಪ್ರತಿಯೊಂದು ಜೀವಿಗಳಲ್ಲೂ, ಪ್ರತಿಯೊಂದು ಉಸಿರಿನಲ್ಲೂ ಇದೆ. ಅದನ್ನು ಅರಿತುಕೊಂಡಾಗ ಮನುಷ್ಯನ ಬದುಕು ಬಾಹ್ಯತೆಯಿಂದ ಅಂತರಂಗಕ್ಕೆ, ಅಹಂಕಾರದಿಂದ ಅಖಂಡತೆಯ ಕಡೆಗೆ, ಅಜ್ಞಾನದಿಂದ ಜ್ಞಾನ ಪ್ರಕಾಶದ ಕಡೆಗೆ ಸಾಗುತ್ತದೆ. ಉಪನಿಷತ್ತು ಕರ್ಮ ಮತ್ತು ಆತ್ಮದ ಸಂಬಂಧವನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ವ್ಯಕ್ತಿಯ ಕರ್ತವ್ಯವು ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿದೆ. ನಾವು ಜಗತ್ತಿನಲ್ಲಿ ಸ್ವಂತ ಕರ್ತವ್ಯವನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ನಿರ್ಲಿಪ್ತ ಮನಸ್ಸಿನಿಂದ ನೆರವೇರಿಸಿದಾಗ ಅದು ಜೀವನವನ್ನು ಸಮತೋಲನಪೂರ್ಣ, ಶ್ರೇಷ್ಠ ಮತ್ತು ಸಾರ್ಥಕಗೊಳಿಸುತ್ತದೆ. ಉದಾಹರಣೆಗೆ, ರೈತನು ಹೊಲದಲ್ಲಿ ಶ್ರಮಿಸಿದಾಗ ಬೇರವರ ಹೊಲ ಅಥವಾ ಬಿತ್ತನೆಗಳನ್ನು ಹಾಳು ಮಾಡಲು ಆಸೆ ತೋರದೆ ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ವಿದ್ಯಾರ್ಥಿಯು ತನ್ನ ವಿದ್ಯಾಭ್ಯಾಸದಲ್ಲಿ ಪರಿಶ್ರಮಿಸಿದಾಗ ಸಹಪಾಠಿಯ ಸಾಧನೆಗೆ ಹೀನಮನಸ್ಸು ತೋರದೆ ತನ್ನ ಪ್ರಯತ್ನವನ್ನು ಶ್ರದ್ಧೆಯಿಂದ ಮುಂದುವರಿಸಬೇಕು. ಉದ್ಯೋಗಿಯು ತನ್ನ ಕೆಲಸವನ್ನು ನಿಷ್ಠೆಯಿಂದ ನೆರವೇರಿಸಿದಾಗ ಬೇರವರ ಹಣ, ಸ್ಥಾನ ಅಥವಾ ಪ್ರಯೋಜನದ ಬಗ್ಗೆ ಆಸಕ್ತಿ ತೋರಬಾರದು. ಈಶಾವಾಸ್ಯ ಉಪನಿಷತ್ತು ಜ್ಞಾನ ಅಜ್ಞಾನ, ವಿದ್ಯೆ ಅವಿದ್ಯೆ, ಕರ್ಮ ಆತ್ಮಗಳ ಕುರಿತಂತೆ ಬೆಳಕನ್ನು ಬೀರುತ್ತದೆ. ಜ್ಞಾನವು ವ್ಯಕ್ತಿಯನ್ನು ಆತ್ಮಜ್ಞಾನ, ತತ್ವಚಿಂತನ, ಧರ್ಮಪರತೆಯ ಕಡೆಗೆ ಕರೆದೊಯ್ಯುತ್ತದೆ. ಅಜ್ಞಾನವು ಸ್ವಾರ್ಥ, ಲಾಲಸೆ ಮತ್ತು ಅತೃಪ್ತಿಯ ಮೂಲಕ ಜೀವನವನ್ನು ಕತ್ತಲಿನಲ್ಲಿ ಮುಳುಗಿಸುತ್ತದೆ. ವಿದ್ಯೆ ವ್ಯಕ್ತಿಯನ್ನು ಶ್ರೇಷ್ಠ ಜೀವನ ನಡೆಸಲು ಸಿದ್ಧಪಡಿಸುತ್ತದೆ, ಆದರೆ ಅವಿದ್ಯೆ ಅವನನ್ನು ಅಸಮರ್ಪಕತೆಯ ದಾರಿಯತ್ತ ಒಯ್ಯುತ್ತದೆ. ಈ ಉಪನಿಷತ್ತು ವ್ಯಕ್ತಿಗೆ ತಿಳಿಸುತ್ತದೆ, ಜೀವನದಲ್ಲಿ ನಾವು ಸ್ವಂತ ಕರ್ತವ್ಯವನ್ನು ಭಕ್ತಿಯಿಂದ, ತ್ಯಾಗಭಾವದಿಂದ, ಸ್ವಾರ್ಥವಿಲ್ಲದೆ ಮಾಡಬೇಕು. ಯಾವ ಕೆಲಸವನ್ನು ಮಾಡುತ್ತೇವೋ ಅದರಲ್ಲಿ ಸಂಪೂರ್ಣ ಶ್ರದ್ಧೆ ಇರಬೇಕು. ಬೇರವರ ಸಂಪತ್ತು ಅಥವಾ ಪರಸ್ಪರ ಹೀನ ಮನೋಭಾವದಿಂದ ಜೀವನ ನಡೆಸುವುದರಿಂದ ಅಸಮಾಧಾನ, ದುಃಖ ಮತ್ತು ಕಲಹವು ಉಂಟಾಗುತ್ತದೆ. ಆದರೆ ತ್ಯಾಗಭಾವದಿಂದ, ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸಿದರೆ ಜೀವನವು ಶಾಂತಿ, ಸಂತೋಷ, ಸಮತೋಲನ ಮತ್ತು ಸಾರ್ಥಕತೆಯಿಂದ ತುಂಬುತ್ತದೆ. ಈಶಾವಾಸ್ಯ ಉಪನಿಷತ್ತು ಸಣ್ಣದಾದರೂ ಅದರ ಸಂದೇಶವು ಅತಿ ಮಹತ್ವಪೂರ್ಣ ಮತ್ತು ಸತ್ವಪೂರ್ಣ.
ಜಗತ್ತಿನ ಎಲ್ಲವನ್ನೂ ಈಶನಿಂದ ಆವರಿಸಲಾಗಿದೆ ಎಂದು ಅರಿತು ಸ್ವಂತ ಕರ್ತವ್ಯವನ್ನು ತ್ಯಾಗಭಾವದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನೆರವೇರಿಸಿದರೆ ವ್ಯಕ್ತಿಯ ಜೀವನ ಶ್ರೇಷ್ಠ, ಸಮಾಧಾನಪೂರ್ಣ, ಸಮತೋಲನಪೂರ್ಣ ಮತ್ತು ಸಾರ್ಥಕವಾಗುತ್ತದೆ. ಈ ಉಪನಿಷತ್ತು ಜೀವನದಲ್ಲಿ ಸ್ವಾರ್ಥವಿಲ್ಲದೆ ಶ್ರದ್ಧೆಯಿಂದ, ಜ್ಞಾನದಿಂದ, ಧರ್ಮಪರತೆಯಿಂದ ಬದುಕಲು ಮಾರ್ಗವನ್ನು ತೋರಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.